DRG Kids. ಜೋಡಿ ಬೊಂಬೆಗಳು. ಬಹಳ ಹಿಂದಿನ ಕತೆ. ಒಬ್ಬ ರಾಜ ಇದ್ದ. ಅವನಿಗೆ ಬಹಳ ಸುಂದರವಾದ ಮಗಳಿದ್ಲು. ಆ ರಾಜ ಪಕ್ಕದ ರಾಜ್ಯದ ರಾಜಕುಮಾರನಿಗೆ ಮಗಳನ್ನ ಕೊಟ್ಟು ಮದುವೆ ಮಾಡ್ದ. ಒಂದು ದಿನ ರಾಜಕುಮಾರಿ ಮಾವನ ಮನೆಗೆ ಹೋಗ್ಬೇಕಾದ್ರೆ ಏನ್ ನಡೀತು ಅಂದ್ರೆ, ಅರಮನೆ ಹೊರಗೆ ನಿಂತಿದ್ರು. ಮಗಳೇ, ನೀನ್ ಆ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ಯಾ, ಅಲ್ಲಿ ಹೋಗಿ ಸಂತೋಷವಾಗಿರು. ಚೆನ್ನಾಗಿರು ಮಗಳೇ, ಸಂತೋಷವಾಗಿರು. ಅಮ್ಮ ಅಪ್ಪ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರೋವರೆಗೂ ನಾನು ಚೆನ್ನಾಗಿ ಇರ್ತೀನಿ. ನಿನಗೇನೂ ತೊಂದರೆ ಆಗದೆ ಇರೋ ಹಾಗೆ ನಿನ್ನ ಜೊತೆಗೆ ಒಬ್ಬ ದಾಸಿನ ಕಳಿಸ್ತೀನಿ, ಭಯ ಪಡ್ಬೇಡ. ಸರಿ ಅಪ್ಪ, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಹೀಗೆ ರಾಜಕುಮಾರಿ ಅರಮನೆನ ಬಿಟ್ಟು ಮಾವನ್ ಮನೆಗೆ ಹೊರಟ್ಲು. ಅವರು ನಿಧಾನವಾಗಿ ದಾರಿಲಿ ಹೋಗ್ತಾ ಇದ್ದಾಗ ಸ್ವಲ್ಪ ದೂರ ಹೋದ್ಮೇಲೆ ಊಟಕ್ಕೆ ಅಂತ ನಿಂತರು. ಆಗ ರಾಜಕುಮಾರಿ ಸ್ನಾನ ಮಾಡದೆ ಊಟ ಮಾಡಬಾರ್ದು ಅಂತ ನಿಯಮ ಇತ್ತು. ಅದಕ್ಕಾಗಿ ನದಿಲಿ ಸ್ನಾನ ಮಾಡಕ್ ಹೋದ್ಲು. ನದಿಯ ದಡದಲ್ಲಿ ತಗೋ, ನನ್ನ ಬಟ್ಟೆ ಮತ್ತೆ ನನ್ನ ಒಡವೆಗಳು, ಇದನ್ನ ಇಟ್ಕೊಂಡು ಇಲ್ಲೇ ಇರು, ಸ್ನಾನ ಮುಗಿಸ್ಕೊಂಡ್ ಬರ್ತೀನಿ. ಸರಿ ರಾಜ್ಕುಮಾರಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಅಯ್ಯಯ್ಯೋ, ನೀರ್ ತುಂಬಾನೇ ತಣ್ಣಗಿದೆ, ಚಳಿ ಆಗ್ತಾ ಇದೆ, ನಾನ್ ಬೇಗನೆ ಬರ್ತೀನಿ. ಸರಿ ರಾಜ್ಕುಮಾರಿ, ನೀವು ಭಯ ಪಡ್ಬೇಡಿ, ನಾನು ಇಲ್ಲೇ ಇರ್ತೀನಿ. ರಾಜ್ಕುಮಾರಿ ಇಟ್ಟು ಹೋದ್ಮೇಲೆ ದಾಸಿ ಅವಳ ವಸ್ತ್ರವನ್ನ ಬದಲಾಯಿಸಿ ಅವಳ ಒಡವೆಗಳನ್ನ ಹಾಕೊಂಡ್ಲು. ಅವಳ ದಾಸಿ ಬಟ್ಟೆನ ಅಲ್ಲೇ ಬಿಟ್ಟು ಅವಳಲ್ಲಿಂದ ಹೋಗಿ ಪಲ್ಲಕ್ಕಿಲ್ ಕೂತ್ಕೊಂಡ್ಲು. ಸೈನಿಕರು ಅವಳನ್ನ ರಾಜ್ಕುಮಾರಿ ಅಂತ ತಿಳಿದು ಅರಮನೆ ಕಡೆ ಹೊರಟ್ರು. ರಾಜ್ಕುಮಾರಿ ಆಚೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ನನ್ ಬಟ್ಟೆ ಎಲ್ಲ ಎಲ್ಲ ಹೋಯ್ತು, ನನ್ ಒಡವೆ ಕೂಡ ಇಲ್ಲ. ದಾಸಿ, ದಾಸಿ, ಎಲ್ಲ ಹೋದ್ಲು ನನ್ ದಾಸಿ? ದಾಸಿಯ ವಸ್ತ್ರವನ್ನ ಧರಿಸಿ ರಾಜ್ಕುಮಾರಿ ಆಚೆಗೆ ಬಂದ್ಲು. ಆಚೆ ಬಂದು ಅವಳ ಜೊತೆ ಬಂದಿದ್ದ ಎಲ್ರನ್ನೂ ಹುಡುಕ್ತಾ ಇದ್ಲು. ಆವಾಗ ಗೊತ್ತಾಯ್ತು ಅವಳ ಜೊತೆ ಬಂದವಳು ಒಡವೆ ವಸ್ತ್ರ ಹಾಕೊಂಡು ಹೊರಟೋಗಿದ್ದಾಳೆ ಅಂತ. ಈಗ ರಾಜ್ಕುಮಾರಿ ದಾಸಿ ತರ ಅರಮನೆಗೆ ಹೋದ್ಲು. ಯಾವುದೇ ಭಯ ಇಲ್ಲದೆ ತುಂಬಾ ಧೈರ್ಯವಾಗಿ ರಾಜಕುಮಾರಿ ಅರಮನೆ ಕಡೆ ಹೊರಟ್ಲು. ಅವಳು ಅರಮನೆ ಕಡೆ ಬಂದು ನೋಡಿದ್ಲು. ಅರಮನೆಯ ಹೊರಗೆ ನೀನ್ ಯಾರು, ಇಲ್ಲಿ ಯಾಕೆ ಬಂದಿದ್ಯಾ? ಕಾವಲುಗಾರರೇ, ನಾನು ರಾಜ್ಕುಮಾರಿ ದಾಸಿ, ನಾನು ಹಿಂದೆನೇ ಉಳ್ಕೊಂಡ್ಬಿಟ್ಟಿದ್ದೆ. ಹೌದಾ, ಸರಿ, ನೀನು ಒಳಗಡೆ ಹೋಗ್ಬೋದು. ಧನ್ಯವಾದ ಕಾವಲುಗಾರೆ. ಅರಮನೆಯ ಒಳಗೆ ಅವಳು ದಾಸಿ ರೂಪದಲ್ಲಿ ಬಂದು ರಾಜಕುಮಾರನಿಗೆ ಸೇವೆ ಮಾಡ್ತಿದ್ಲು. ಅವಳ ಕೆಲಸನ ನೋಡಿ ರಾಜಕುಮಾರನಿಗೂ ಸಂತೋಷ ಆಯ್ತು. ರಾಜಕುಮಾರಿ ಜೊತೆ ಬಂದಂತ ದಾಸಿ ಅರಮನೆಯಲ್ಲಿ ರಾಜಕುಮಾರಿನೇ ಆಗಿದ್ಲು. ಆದ್ರೆ ಅವಳಿಗೆ ರಾಜಕುಮಾರಿನೇ ದಾಸಿಯಾಗಿ ಸೇವೆ ಮಾಡ್ತಿದ್ದಾಳೆ ಅನ್ನೋ ವಿಷಯ ಗೊತ್ತಿರ್ಲಿಲ್ಲ. ಒಂದಿನ ರಾಜ ಹೊರಗೆ ಹೋಗ್ಬೇಕಾದ್ರೆ, ರಾಣಿ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಿನಗೇನಾದ್ರೂ ಬೇಕಿದ್ರೆ ಹೇಳು. ನನಗೆ ಒಡವೆಗಳನ್ನ ತಗೊಂಬನ್ನಿ. ಸರಿ, ನೀನು ಮತ್ತೆ ನಿನ್ನ ಆಭರಣ, ಬೇರೆ ಏನಾದ್ರೂ? ಬೇಡ. ದಾಸಿ, ನಿನ್ನ ಸೇವೆಯಿಂದ ನಾನು ಪ್ರಸನ್ನನಾಗಿದ್ದೇನೆ, ನಿನ್ಗೇನಾದ್ರೂ ಬೇಕಿದ್ರೆ ಕೇಳು. ರಾಜ್ಕುಮಾರ್ ಅವರೇ, ನನಗೆ ಗಂಡು ಹೆಣ್ಣು ಗೊಂಬೆಗಳನ್ನ ತಗೊಂಬನ್ನಿ, ನಿಮ್ಗೆ ತುಂಬಾ ಆಭಾರಿಯಾಗಿರ್ತೀನಿ. ಬರೀ ಗೊಂಬೆಗಳ? ಹೌದು ರಾಜ್ಕುಮಾರ್ ಅವರೇ. ಸರಿ. ಹೀಗೆ ಹೇಳಿದ ರಾಜಕುಮಾರ ಎಲ್ರಿಗೂ ಬೇಕಾದಂತ ಉಡುಗೊರೆಗಳನ್ನ ತಂದ. ಮಹಾರಾಣಿಗೆ ಬೇಕಾದಂತ ಒಡವೆಗಳು ಮತ್ತೆ ಕೆಲಸ ಮಾಡೋ ದಾಸಿಗೆ ಅವಳು ಕೇಳದಂತ 2 ಬೊಂಬೆನ ಅವಳಗ್ ಕೊಟ್ರು. ದಾಸಿ, ತಗೋ ನಿನ್ನ ಗೊಂಬೆಗಳನ್ನ. ನಿಮಗೆ ತುಂಬಾ ಧನ್ಯವಾದಗಳು ರಾಜ್ಕುಮಾರ್ ಅವರೇ. ಬರ್ತೀನಿ. ದಿನ ರಾತ್ರಿ ರಾಜ್ಕುಮಾರಿ ಅವಳ ಕೋಣೆಗೆ ಹೋಗಿ ಆ 2 ಬೊಂಬೆಗಳನ್ನ ಅವಳ ಪಕ್ಕದಲ್ಲಿ ಇಟ್ಕೊಂಡು ಅವಳ ಕತೆನ ಅವಕ್ಕೆ ಹೇಳ್ತಾ ಇದ್ಲು. ಇದೇ ನನ್ನ ಕತೆ. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೇಳಿ ಅಕ್ಕ.
ನಾನು ಮಹಾರಾಜನ ಮಗಳು. ನನ್ ಮದ್ವೆ ಆಯ್ತು. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೇಳಿ ಅಕ್ಕ. ನನ್ ತಂದೆಯವರು ನನ್ ಜೊತೆ ದಾಸಿನ ಕಳಿಸಿದರು ನನ್ನ ಸೇವೆಯನ್ನು ಮಾಡಲು. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೌದು ಅಕ್ಕ. ನದಿಯ ದಡದಲ್ಲಿ ಎಲ್ರು ಊಟ ಮಾಡೋಕೆ ಕುತ್ಕೊಂಡಿದ್ರು. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೌದು ಅಕ್ಕ. ನನ್ನ ನಿಯಮ ಇತ್ತು ಸ್ನಾನ ಮುಗಿಸಿ ಊಟ ಮಾಡೋದು ಅಂತ. ಅದಕ್ಕೆ ದಾಸಿನ ನದಿ ಹತ್ರ ಕರ್ಕೊಂಡು ಹೋದೆ. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೌದು ಅಕ್ಕ. ದಾಸಿ ರಾಜ್ಕುಮಾರಿ ಆಗಿ ರಾಜನ ಅರಮನೆಗೆ ಬಂದ್ಲು ಮತ್ತೆ ನಾನು ಹಿಂದೆನೆ ಉಳ್ಕೊಂಡ್ಬಿಟ್ಟೆ. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೌದು ಅಕ್ಕ. ನನಗೆ ನಾಚಿಕೆ ಆಗಿ ಈ ವಿಷಯ ಯಾರ ಹತ್ರನೂ ಹೇಳಲಿಲ್ಲ. ನನ್ನ ಹಣೆ ಬರೇನ ಸರಿ ಇಲ್ಲ ಅನ್ಸುತ್ತೆ. ಗೊಂಬೆಗಳ ನೀವು ಕೇಳ್ತಾ ಇದ್ದೀರಾ? ಹೌದು ಅಕ್ಕ. ಇವಾಗ ನಾನೇನ್ ಮಾಡ್ಲಿ? ನಂಗೇನು ಅರ್ಥನೇ ಆಗ್ತಾ ಇಲ್ಲ. ಹೀಗೆ ದಿನಾಗ್ಲೂ ರಾಜಕುಮಾರಿ ಅವಳ ಕತೆನ ಬೊಂಬೆಗೆ ಹೇಳ್ತಾ ಇದ್ಲು. ಒಂದು ದಿನ ಮಹಾರಾಜ ಆ ಕಡೆ ಹೋಗ್ತಾ ಇದ್ರು. ಅವರು ಈ ಕತೆನ ಕೇಳಿದ್ರು. ಆಗ ಅವರು ಯೋಚನೆ ಮಾಡೋಕ್ ಶುರು ಮಾಡಿದ್ರು. ಇದು ಎಂತ ಕತೆ? ನಾಳೆ ದಾಸಿನ ಕರೆದು ಕೇಳಲೇಬೇಕು. ರಾಜ್ಕುಮಾರ್ ಅವರೇ, ನೀವು ನನ್ನನ್ನ ಕರೆದ್ರಾ? ಹೌದು ದಾಸಿ, ನಿನ್ನ ಹತ್ರ ಏನೋ ಒಂದು ಕೇಳಬೇಕು. ಏನಂತ ಹೇಳಿ ರಾಜ್ಕುಮಾರ್ ಅವರೇ. ನಿನ್ನೆ ನಾನು ನಿನ್ ಕೋಣೆ ಹತ್ರದಿಂದ ಹೋಗ್ಬೇಕಾದ್ರೆ ನೀನ್ ಕತೆ ಹೇಳೋದು ನಾನು ಕೇಳಿಸ್ಕೊಂಡೆ. ಏನ್ ರಾಜ್ಕುಮಾರ್ ಅವರೇ, ಯಾವ ಕತೆ? ನಿನ್ ಹೆಸರೇನೋ? ನೀನ್ ಯಾರು? ಅದು ರಾಜ್ಕುಮಾರ್ ಅವರೇ, ನಾನು ಸೀತಾಪುರ ಮಹಾರಾಜನ ಮಗಳು ರಾಜ್ಕುಮಾರಿ ಸೀತಾ. ಯಾಕೆ ಹೇಳಿಲ್ಲ ನೀನು? ನಾನು ಹೇಗೆ ಹೇಳಕ್ಕಾಗುತ್ತೆ? ನನ್ನ ಮಾತ್ ಮೇಲೆ ಯಾರು ನಂಬ್ತಿದ್ರು? ಹಾಗಾದ್ರೆ ನನ್ ರಾಣಿಯಾಗಿ ಬಂದಿರೋಳು ನಿನ್ ದಾಸಿನಾ? ಹೌದು ರಾಜ್ಕುಮಾರ್ ಅವರೇ. ರಾಜಕುಮಾರ ಸೈನಿಕರನ್ನ ಕರೆದು ಆ ಕೆಲಸ ಮಾಡಕ್ ಬಂದ ದಾಸಿಯ ಮೂಗು ಕಿವಿ ಕತ್ತರಿಸಿ ಅವಳನ್ನ ಕಾರಾಗೃಹದಲ್ಲಿ ಬಂದಿ ಮಾಡೋದಕ್ಕೆ ಹೇಳಿದ್ರು. ರಾಜಕುಮಾರಿ ಮತ್ತೆ ರಾಣಿಯಾದ್ಲು. ಅದಕ್ಕೆ ಯಾವಾಗ್ಲೂ ನೆನಪಿನಲ್ಲಿಟ್ಕೊಳ್ಳಿ, ಸತ್ಯಕ್ಕೆ ಮತ್ತು ನ್ಯಾಯಕ್ಕೆ ಮಾತ್ರ ಜಯ ಸಿಗುತ್ತೆ.